ಅಪ್ಪಾಜಿ ನೋಡಿದ್ದೆ. ಹಾಯ್ ಹಲೋ ಅಸ್ತ್ರ ವೀಕ್ಷಕರೇ, ಇಷ್ಟಿನ ಗಂಟ ನೋಡಿರ್ತೀರ ಸ್ಟೇಡಿಯಮಲ್ಲಿ ಆಗಿರ್ಬೋದು, ಕ್ರಿಕೆಟ್ ಆಟದಲ್ಲಿ ಇರ್ಫಾನ್ ಪಠಾಣ್, ಯೂಸಫ್ ಪಠಾಣ್ ಅಂತ ನೋಡಿರ್ತೀರ. ಈಗ ಸ್ಯಾಂಡಲ್ವುಡ್ ಅವ್ರೊಬ್ರು ಸದ್ ಮಾಡ್ತಿದ್ದಾರೆ. ಪಠಾಣ್ ಯಾರು? ಈ ಪಠಾಣ್ ಎಲ್ಲಿಯವರು? ಈ ಸ್ಯಾಂಡಲ್ವುಡ್ಗೂ ಇವ್ರಿಗೆ ಏನು ಸಂಬಂಧ? ಈ ಪಠಾಣ್ಗೆ ಏನು ಸಂಬಂಧ? ಈ ಪಠಾಣ್ನ ಮಾತಾಡ್ಸಕ್ಕೆ ಹೋಗೋಣ ಬನ್ನಿ. ಪಳಾರ್ ಆಟ ಆಡ್ತಿದ್ದಾರೆ ಪಠಾಣ್. ಹೇಗಿದ್ದೀರಾ ಪಠಾಣ್ ಬಾಯ್? ಇಂಟ್ರೊಡಕ್ಷನ್ ಕೊಟ್ರಿ. ಏ ಅಬಿಬ್ಬಿ ಕಮ್ ಟು ದುಬೈ ಅನ್ನೋದೆಲ್ಲ ಹಳೇದಾಯ್ತು. ಏ ಅಬಿಬ್ಬಿ ಕಮ್ ಟು ಕನ್ನಡ ಸಿನಿಮಾ. ನಮ್ಮ ಬಲರಾಮ ಎಸ್, ಬಹಳ ಖುಷಿ. ಆ ಪಠಾಣ್ ಅನ್ನೋದು ಕೇಳೋದಕ್ಕೆ ಅಷ್ಟು ಹೆಮ್ಮೆ ಆಗ್ತಾ ಇದೆ. ಸೊ ಫಸ್ಟ್ಲಿ ಈ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ, ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಟ್ರೈಲರ್ ಆಲ್ರೆಡಿ ಮಾತಾಡಿದೆ, ಅಷ್ಟು ಗೂಸ್ ಬಂಪ್ಸ್ ಬರೋ ಥರ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಫುಲ್ ಟ್ರೆಂಡ್ ಆಗ್ತಿದ್ದೀರಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ. ಯಾರಿ ಪಠಾಣ್, ಎಲ್ಲಿರೋ ಪಠಾಣ್ ಏನು ಮಾಡ್ತಾ ಇದ್ರು? ಒಂದು ನಿಮಿಷದ ಚಕ್ ಪಕ್ ಕಟ್ ಪಟ್ ಅಂತ ತಿಳಿಸ್ಬಿಡಿ ನೋಡೋಣ. ಸರ್, ಪಠಾಣ್ ಅಂದ್ರೆ ಒಬ್ಬ ಖತರ್ನಾಕ್ ಖಡಕ್, ಒಬ್ಬ ಒಳ್ಳೆ ಗೆಳೆಯ ಸರ್. ನಿಯತ್ಸು ದೋಖ ಹೊಡಿದಿರ ನಿಚ್ಕೊಳ್ಳೋನೆ ನಿಜವಾದ ಗೆಳೆಯ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ ಗೆಳೆತನದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಬಲರಾಮನಿಗೆ ಸಾಥ್ ಕೊಟ್ಕೊಂಡು ಒಂದು ಜರ್ನಿ ಮಾಡೋ ಅಂಥ ಕ್ಯಾರೆಕ್ಟರ್ ಸರ್. ಎಲ್ಲರೂ ಇಷ್ಟಪಡ್ತೀರ. ಹಾಗೆ ನೀವು ನನಗೆ ತುಂಬ ಇಷ್ಟ. ನಿಮ್ಮ ಚಾನಲಲ್ಲೇ ಇದು ರಿವೀಲ್ ಮಾಡ್ತೀನಿ. ಸಿನಿಮಾ ನೋಡಿದವರೆಲ್ಲ ಆನೆಸ್ಟಾಗಿ ಹೇಳ್ತಾ ಇದೀನಿ, ಪಠಾಣ್ ಅಂತ ಹಚ್ಕೊಂಡು ಹೋಗ್ತಾರೆ. ಪಠಾಣ್ ಕ್ಯಾರೆಕ್ಟರ್ ನೋಡ್ಬಿಟ್ಟು ಹಚ್ಕೊಂಡು ಹೋಗ್ತಾರೆ. ಮತ್ತೆ ಇನ್ನೊಂದು ಪಠಾಣ್ ಬಾಯ್, ಕೆಲವೊಂದು ಪ್ರಮೋಷನ್ ಆಗಿರ್ಬೋದು, ಒಂದೊಂದು ವಿಭಿನ್ನತವಾಗಿ ಬರ್ತಾ ಇರ್ತಾರೆ, ಒಬ್ಬರನ್ನ ನಗಿಸ್ತಾ ಇರ್ತಾರ. ಎಷ್ಟೋ ಮನೆ ಮತ ಕೂಡ ಆಗ್ಬಿಟ್ಟಿದ್ದೀರಾ. ಈ ಕಾಸ್ಟ್ಯೂಮು ಮತ್ತಾಗಿರ್ಬೋದು, ನಿಮ್ಮ ಈ ಹಿನ್ನೆಲೆ, ಈ ಸಿನಿಮಾಗಳ ಹಿನ್ನೆಲೆ ಆಗಿರ್ಬೋದು, ನಿಮ್ಮ ಪಾತ್ರ ಒಂದು ಹೇಳ್ಬೋದಾ? ಏನಾರು ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ, ಪಾತ್ರದ ಬಗ್ಗೆ ಒಂದು ಹೇಳ್ಬೋದು ವೀಕ್ಷಕರಿಗೆ? ಸರ್, ಇದಕ್ಕೆ ಮುಂಚೆ ನೀವೇನು ಬ್ಲ್ಯಾಕ್ ಅಲ್ಲಿ ನೋಡಿದ್ರೆ ಅದೇ ನನ್ನ ಸಿನಿಮಾದಲ್ಲಿ ಎಲ್ಲ ಕಲರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇದು ನನ್ನ ಅಪ್ಗ್ರೇಡ್ ಆಗ್ಬೇಕು ಸರ್. ಜೀವನದಲ್ಲಿ ಎಲ್ಲರೂ ಬೆಳಿಬೇಕು, ಆ ಗುರಿ ಎಲ್ರದ್ದು ಇರುತ್ತೆ. ಆ ಒಂದು ಟೀಸರ್ ಅಲ್ಲಿ 2 ಬ್ಯಾಗ್ ಎತ್ಕೊಂಡು ಹೋಗ್ತಾರೆ ಗೊತ್ತಾ, ಅಲ್ಲಿಂದ ಕಾನ್ಸೆಪ್ಟ್ ಮಾಡ್ಕೊಂಡೆ. ನಾನು ಯಾಕೆ ರಿಚ್ ಆಗಿ ಬಟ್ಟೆ ಹಾಕ್ಬಾರ್ದು, ಈ ದುಬೈ ಶೇಕ್ ತರ ದುಡ್ಡು ಬಂದ್ರೆ ಎಲ್ಲರೂ ಸೆಟ್ಲ್ ಆಗೋದೇ ನೋಡ್ತಾರೆ. ನಾನು ಅದನ್ನೇ ಮಾಡಿದೆ. ನಾನು ಸಿನಿಮಾಗಾಗಿ ಮಾಡಿದ್ದೆ ಅಷ್ಟೇ. ಇದು ಇನ್ನೊಂದು, ನನ್ನ ಬಾಯ್ ಜಾನ್ಸು ಅಷ್ಟು ಪ್ರೀತಿ ಕೊಡ್ತಾ ಇದಾರೆ ಸರ್. ಕೊನೆಗೆ ಏನ್ ಎತ್ಕೊಂಡು ಹೋಗ್ತೀವಿ ಸರ್? ಅವ್ರು ಕೊಡೋ ಪ್ರೀತಿ ಮುಂದೆ ನಾನು ವಾಪಸ್ ಅವ್ರಿಗೆ ಇದೇ ಕೊಡಬೇಕು ಸರ್. ನಾನು ಎಷ್ಟು ಚೆನ್ನಾಗಿ ನೋಡ್ತಾ ಇದಾರೆ ಅಂದ್ರೆ, ಅವ್ರು ನನ್ಗೆ ಏನು ಕರ್ಜಿಲ್ಲ, ಏನು ಕೊಟ್ಟಿಲ್ಲ, ಬರೀ ಬಾಯ್ ಜಾನ್ ಅಂತೀನಿ ಅಷ್ಟೇ ಸರ್. ಎಕ್ಸಾಂಪಲ್, ನಮ್ಮ ಸಲ್ಮಾನ್ ಖಾನ್ ಅವ್ರ ಸಿನಿಮಾ ಇಲ್ಲಿ ಬೆಂಗಳೂರಲ್ಲಿ ರಿಲೀಸ್ ಆದ್ರೆ ಹಬ್ಬ ಮಾಡ್ತಾರೆ ಸರ್. ಅವರು ಅಲ್ಲಿ ಬಾಂಬೆಲ್ ಕುತ್ಕೊಂಡು ಬರೀ ಮೇರಾ ಬಾಯ್ ಜಾನ್ಸ್ ಅಂತಾರೆ. ಇಲ್ಲಿ ಸ್ವಾಗ್ ಸೆ ಕರೆಂಗೆ ಸಬ್ಕಾ ಸ್ವಾಗತ್ ಹಿಂಗ್ ಓಪನಿಂಗ್ ತಗೊಳ್ತಾರೆ. ಆ ಥರ ನನ್ನ ಅಣ್ಣ ಸಿನಿಮಾ ಇದು ಬಲರಾಮ. ಸೊ ನನಗೆ ಹೆಮ್ಮೆ ಇದೆ, ನಾನು ಇಲ್ಲಿ ಅಣ್ಣನ ಜೊತೆ ಪಠಾಣ್ ಆಗಿ ಮಾಡಿರೋದು. ಇನ್ನೊಂದು, ನನ್ನ ಕ್ಯಾರೆಕ್ಟ್ರು ಅಷ್ಟು ಮಾತಾಡುತ್ತೆ. ಐ ಆಮ್ ವೆರಿ ಬ್ಲೆಸ್ಡ್. ನನ್ನ ಡೈರೆಕ್ಟರ್ಗಾಗಲಿ, ಪ್ರೊಡ್ಯೂಸರ್ಗಾಗಲಿ, ಇಡೀ ತಂಡಕ್ಕೆ ಸದಾ ಚಿರಋಣಿಯಾಗಿರ್ತೀನಿ. ಇನ್ನೊಂದು, ನಿಮ್ಮ ಕಾಸ್ಟ್ಯೂಮ್ ಮೇಲೆ ಒಂದು 2 ವರ್ಡ್ ನೋಡಿದೆ. ಫ್ರಂಟಲ್ಲಿ ಗಾಡ್ ಕಿಸ್ಸು, ಬ್ಯಾಕಲ್ಲಿ ಬಲರಾಮ ಮತ್ತೆ ಬಜರಂಗಿ. ಇದ್ರ ವಿಶಿಷ್ಟತೆ ಹೇಳೋದಾದ್ರೆ ಏನು ಹೇಳ್ಬೋದು ಸರ್? ಗಾಡ್ ಕಿಸ್ ಯು ಬಂದು ನನ್ನ ಬ್ರ್ಯಾಂಡ್ ಸರ್. ಇದು ನಾನು ಇದನ್ನೇ ಕ್ಯಾರಿ ಮಾಡ್ತೀನಿ. ಎಲ್ಲೋದ್ರೇನು ನನ್ನ ಒಂದು ಗಾಡ್ ಕಿಸ್ ಯು ಅಂತಾನೆ ಗುರುತಿಸ್ಬೇಕು ಅನ್ನೋದು ನನ್ನ ಆಸೆ. ಇನ್ನೊಂದು ಬಂದು, ಇದರಿಂದ ಒಂದು ದೊಡ್ಡ ಕಥೆನೇ ಇದೆ ಸರ್. ಈ ಬಂದು ನಾವು ಜೈ ಆಂಜನೇಯ ಅಂತ ಕರಿತೀವಿ. ಇದು ಬಂದು ನಮ್ಮ ಸೆಟ್ಟಲ್ಲಿ, ಇದು ಮುಂಚೆ ನಿಮ್ಗೆ ತೋರಿಸ್ತೀನಿ ವಿಡಿಯೋ, ಅದು ಮಾತಾಡುತ್ತೆ. ಸೊ ಬಿಕಾಸ್ ಆಫ್ ಒಂದು ಬಲ ಸರ್ ನಮಗೆ. ಸರ್, ಪ್ರತಿಯೊಬ್ಬರು ಮನುಷ್ಯ ಹುಟ್ಟಿದ ಮೇಲೆ ಒಂದು ಕೆಟ್ಟದ್ದು ಒಳ್ಳೇದು ಎರಡೂ ಇರುತ್ತೆ. ಸೊ ವಿ ಬಿಲೀವ್ ಇನ್ ಗಾಡ್. ಒಂದು ಪಾಸಿಟಿವ್ ವೇಯಲ್ಲಿ ಹೋಗ್ತಾ ಇದೀವಿ ಅಷ್ಟೇ. ಮತ್ತು ಇನ್ನೊಂದು ಅಂತಂದರೆ, ನಿಮ್ಮ ನಿಜವಾದ ಹೆಸರೇನು? ಗುಡ್. ನನ್ನ ಹೆಸರು ಅನಿಲ್ ಸಿದ್ದು. ಲೈಕ್ ನಾನು ಮೂಲತಃ ಮೈಸೂರಲ್ಲಿ ಹುಟ್ಟಿರೋದು. ನಾನು ಅಪ್ಪಟ ಕನ್ನಡದವನು. ಆದರೂ ನನ್ನ ಬಾಯ್ ಜಾನ್ಗಳಿಗೋಸ್ಕರ ನಾನು ಈ ಲುಕ್ಕು ಸರ್. ಎಷ್ಟೋ ಜನ ನನ್ನ ಮುಸ್ಲಿಂ ಅವರೇ ಅನ್ಕೊಂಡಿದ್ದಾರೆ. ಐ ಡೋಂಟ್ ಮೈಂಡ್. ಅದು ನನಗೆ ಇನ್ನೂ ಗೌರವ, ಹೆಮ್ಮೆ ಕೊಡುತ್ತೆ ಸರ್. ನಾನು ಅವರು ಬಾಯ್ ಜಾನ್ಸ್ ಅಂತ ಕರೆಯೋದಕ್ಕೆ ಕಾರಣ ಅದೇ. ನಾನು ಎಲ್ಲರೂ ಬಂದು, ಸರ್ ನೀವು ಮುಸ್ಲಿಂ ಅವರಾ ಸರ್, ನಮಾಜ್ ಮಾಡಿದ್ರ, ಹಿಂಗೆಲ್ಲ ಕೇಳಿದ್ದಾರೆ. ಶೂಟಿಂಗ್ ಪ್ಲೇಸಲ್ಲಿ ನಾನು ಅಲ್ಲೆಲ್ಲೋ ಮೂಲೆಯಲ್ಲಿ ಆ ಬಟ್ಟೆ ಹಾಕೊಂಡು ಇಟ್ಕೊಂಡಿದ್ರೆ, ಬೈ ಯಾವ ಬೈ ಚಾಯ್ ಪಿಯೋ ಬೈ, ಹಿಂಗೆಲ್ಲ ಕೇಳಿರೋದು ಉಂಟು. ನಾನು ಈ ಇನ್ಸಿಡೆಂಟು ಹೆಮ್ಮೆಯಿಂದ ಹೇಳ್ಕೊಬೇಕು ಸರ್. ಅಜ್ಮೀರ್ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಸರ್. ಅಮಿತಾಬ್ ಬಚ್ಚನ್, ಶಾರುಖ್ ಖಾನು, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಎಲ್ಲರೂ ಅಲ್ಲಿ ಹೋಗಿ ಬಂದಿದ್ದಾರೆ ಸರ್. ನಾನು ಹೋದೆ ಸರ್ ಒಂದು ಪಾಸಿಟಿವ್ ಮೈಂಡ್ ಇಟ್ಕೊಂಡು. ಅಲ್ಲಿಂದ ಬಂದ ತಕ್ಷಣ ಒಂದು 2 ದಿನ ಫೋನ್ ಬರುತ್ತೆ, ನಿಶಾ ಮ್ಯಾಮ್, ವಿನೋದ್ ಸರ್ ಅವ್ರ ವೈಫ್ ಕಾಲ್ ಮಾಡಿ, ಪಠಾಣ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಇದೆಲ್ಲ ಕನೆಕ್ಟ್ ಅಷ್ಟೇ ಸರ್. ಇನ್ನು ಕೆಲವು ದಿನಗಳಿದೆ ರಿಲೀಸ್ ಆಗುವಂಥದ್ದು. ಬರುವಂಥ ವೀಕ್ಷಕರಿಗೆ, ನಿಮ್ಮ ಫ್ಯಾನ್ಸ್ಗಳಿಗೆ, ಪ್ರೇಕ್ಷಕರಿಗೆ, ಎಷ್ಟೋ ಸಿನಿಮಾಗಳು ಕಾಯ್ತಂತ ಪ್ರೇಕ್ಷಕರಿಗೆ ಏನೆಲ್ಲ ಹೇಳ್ತೀರಾ? ಯಾವ ಥರ ಥಿಯೇಟರ್ ಕರಿತೀರಾ ಸರ್? ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ರೋಡಲ್ಲೆಲ್ಲ ಆಟೋ ಟಚ್ ಆಗೋಯ್ತು ಸರ್. ಆಟೋದವ್ರು ಹೆಂಗ್ ಸಾಥ್ ಕೊಡ್ತಾರೆ ಸರ್?
ನೋಡಿದಿರಲ್ಲ, ಪಟ್ಟ ಅಂತ ಇಳಿದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಏ ಗುರು ಏನಾಯ್ತು ಗುರು, ಈ ಪ್ರೀತಿ ನಮ್ಮ ಶಂಕರಣ್ಣವ್ರು ಅವಾಗಿಂದ ಬೆಳೆಸ್ಬಿಟ್ಟು ಹೋಗಿದ್ದಾರೆ. ಸೊ ಇಲ್ಲಿ ನಾನು ನನ್ನ ಬೆಂಗಳೂರಲ್ಲಿ ನನ್ನ ಬಾಯ್ಜಾನ್ಸ್ಗೆ ನಾನೊಬ್ಬ ಕನ್ನಡದವನಾದೆ, ಇದೊಂದು ಪ್ರೀತಿ ಸಂಕೇತನ ನಾನು ಹುಟ್ಟಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ನಮ್ಮ ಚಾನಲ್ ಇಷ್ಟೊತ್ತು ಮಾತಾಡೋದಕ್ಕೆ. ನೋಡಿದ್ರಲ್ಲ ಸ್ನೇಹಿತರೆ, ಅಸ್ತ್ರ ನ್ಯೂಸ್ ಇಷ್ಟು ಗಂಟೆ ನವೋಜಿತ್ ಸಿದ್ದು, ಸಿಕ್ಸರ್ ಸಿದ್ದು ಅಂತ ಇದ್ರು. ಇವರು ಇಂಜಲ್ ಪಠಾಣ್, ಇರ್ಫಾನ್ ಪಠಾಣ್ ಆಗಲಿ, ಯೂಸಫ್ ಪಠಾಣ್ ಆಗಲ್ಲ, ಸಿಕ್ಸರ್ ಸಿದ್ದೋನ ಅನಿಲ್ ಸಿದ್ದು ಅಂತರು ಒಳ್ಳೆ ಉತ್ತಮ ನಟ, ಸಪೋರ್ಟ್ ಮಾಡಿ. ಹಾಗೇನೆ ಇವ್ರು ಬಂದ ಬಲರಾಮ ದಿನಗಳನ್ನ ಬಂದು ಸಿನಿಮಾಗಳನ್ನ ನೋಡಿ ಆರೈಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಆಗಾಗ ಗಾಡ್ ಕಿಸ್ ಬ್ರ್ಯಾಂಡ್ನ ಪ್ರೀತಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು.